ನಮಿಗೂ ನಿಮಗೂ ಸಹಕಾರ ಆಗೋ ಒಂದಷ್ಟು ಆನ್ಲೈನ್ ಟ್ಯಾಕ್ಸಿಗಳ ಸರ್ವಿಸು ನಮ್ಮ ರಾಜ್ಯದಲ್ಲಿದೆ. ಉದಾಹರಣೆಗೆ ಓಲಾ, ಉದಾಹರಣೆಗೆ ಊಬರು, ಉದಾಹರಣೆಗೆ ರ್ಯಾಪಿಡೋ, ಹೀಗೆ ನಾನಾ ತರಹದ ಪ್ರೈವೇಟ್ ಕಂಪನಿಗಳು ಟ್ಯಾಕ್ಸಿ ಸರ್ವಿಸನ್ನು ಮಾಡ್ತಾ ಇದೆ. ನಾವು ಕೂತು ಜಾಗಕ್ಕೆ, ನಾವು ಇದ್ದ ಲೊಕೇಶನಿಗೆ, ನಾವು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುವಂತಹ ಸರ್ವಿಸ್ ಅದು. ಆದರೆ ತೆಗೆದುಕೊಳ್ತಾ ಇರೋ ದುಡ್ಡು 1 to double ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪ. ಇನ್ನು ಹೆಣ್ಣು ಮಕ್ಕಳು ದ್ವಿಚಕ್ರ ವಾಹನದಲ್ಲಿ ಸುರಕ್ಷಿತವಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮತ್ತೊಂದು ಆರೋಪ. ಈ ಎಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಚಾಲ್ತಿಗೆ ತರಲಿದೆ. ಅದೇನು? ಭಾರತ್ ಟ್ಯಾಕ್ಸಿ. ಈಗಾಗಲೇ ದೇಶದ ರಾಜಧಾನಿ ದೆಹಲಿಯಲ್ಲಿ ಚಾಲ್ತಿಯಲ್ಲಿದೆ. ಹಾಗಾದರೆ ಈ ಭಾರತ್ ಟ್ಯಾಕ್ಸಿ ಬರುವುದರೊಂದಿಗೆ ನಮಗಾಗುವ ಲಾಭ ಏನು? ಇನ್ನು ಈ ಆನ್ಲೈನ್ ಕಂಪನಿಗಳಿಗೆ ಆಗುವ ನಷ್ಟಗಳೇನು? ಈ ಭಾರತ್ ಟ್ಯಾಕ್ಸಿಯಲ್ಲಿ ಒಂದಷ್ಟು ವಿಶೇಷವಾದಂತಹ ಉದ್ದೇಶಗಳನ್ನು ಇಟ್ಟುಕೊಂಡೇ ಭಾರತ್ ಟ್ಯಾಕ್ಸಿ ನಮ್ಮ ದೇಶದಲ್ಲಿ ಜಾರಿಗೆ ಬರ್ತಾ ಇರೋದು. ಚಾಲಕರನ್ನು ಉದ್ದೇಶಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊನ್ನೆ ದಿನ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಭಾರತ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಚಾಲಕನಾಗಿ ಇರೋದಿಲ್ಲ, ಬದಲಾಗಿ ಮಾಲೀಕನಾಗಿರ್ತಾನೆ ಅಂತ. ಕಾರಣ, ಇದರಲ್ಲಿ ಬರುವಂತಹ ಆದಾಯದ ಭಾಗಶಃ ಮೊತ್ತವನ್ನು ನಾವು ನಿಮಗೆ ಅರ್ಪಿಸ್ತೀವಿ. ರ್ಯಾಪಿಡೋದಲ್ಲಿ ಒಬ್ಬ ಕೆಲಸ ಮಾಡ್ತಾನೆ ಅನ್ಕೊಳ್ಳಿ, ಲಾಗೌಟ್ ಮಾಡಿ ಮನೆಗೆ ಹೋಗಬೇಕಾದ್ರೆ ಆತ ಗಳಿಸುವ ಮೊತ್ತ 1500 ರೂಪಾಯಿಯಿಂದ ಹಿಡಿದು ಆತನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು 2000 ರೂಪಾಯಿವರೆಗೂ ಆತ ಕಮಾಯಿ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಒಂದು ವೇಳೆ ಇದನ್ನೇ ಭಾರತ್ ಟ್ಯಾಕ್ಸಿಯಲ್ಲಿ ನೀವು ಮಾಡುವುದಾದರೆ ಕನಿಷ್ಠ 4000ವರೆಗೂ ಕೂಡ ನೀವು ದುಡಿಮೆ ಮಾಡ್ಕೊಂಡು ಮೈ ಕೊಡುಕೊಂಡು ಹೋಗಬಹುದು ಅನ್ನೋ ಅರ್ಥ ಅದು. ಇದರಿಂದ ಏನಾಗುತ್ತೆ? ಒಂದು, ಸರ್ಕಾರಕ್ಕೆ ನೇರವಾದಂತಹ ತೆರಿಗೆ ಸಂಗ್ರಹ ಆಗುತ್ತೆ. ಎರಡನೆಯದು, ದೇಶದ ಅದೆಷ್ಟೋ ನಿರುದ್ಯೋಗಿಗಳಿಗೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲಿ ಕೆಲಸ ಸಿಗ್ದಂಗೆ ಆಗುತ್ತೆ. ಅದರ ಅರ್ಥ ಪರಿಪೂರ್ಣ ಗೌರ್ಮೆಂಟ್ ಅಫಿಷಿಯಲು ಅಂತಲ್ಲ. ಸರ್ಕಾರಕ್ಕೆ ಬರುವಂತಹ ಭಾರತ್ ಟ್ಯಾಕ್ಸಿಯ ಮುಖಾಂತರವಾಗಿ ಆಗುವಂತಹ ಗಳಿಕೆ ಇದೆಯಲ್ಲ, ಇದರ ಭಾರಿ ಪ್ರಮಾಣವನ್ನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಚಾಲಕರಿಗೆ ಸಿಗಲಿದೆ. ಇನ್ನು ಕೇವಲ ಸರ್ಕಾರದ ಸ್ವಾಮ್ಯದಲ್ಲಿ ಮಾತ್ರ ಈ ಒಂದು ಸಂಸ್ಥೆ ನಡೆಯೋದಿಲ್ಲ. 8-10 ಪ್ರತಿಷ್ಠಿತ ಕಂಪನಿಗಳು ಕೂಡ ಮರ್ಜ್ ಆಗಿವೆ. ಹಾಗಾಗಿ ಈ ಭಾರತ್ ಟ್ಯಾಕ್ಸಿ ಎನ್ನುವಂತಹ ಟ್ಯಾಕ್ಸಿಯನ್ನು ಈಗಾಗಲೇ ದೆಹಲಿಯಲ್ಲಿ ಚಾಲ್ತಿಗೆ ತರಲಾಗಿದೆ. ಇನ್ನು ಕರ್ನಾಟಕಕ್ಕೂ ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಇದು ಜಾರಿಯಾಗಲಿದೆ ಎನ್ನುವಂಥ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಪ್ರೈವೇಟ್ ಕಂಪನಿಗಳಾದ ಊಬರು, ರ್ಯಾಪಿಡೋ, ಓಲಾ, ಇದ್ರ ಕಥೆ ಏನು? 10 ಗಂಟೆ ಆದ ನಂತರ ನೀವೇನಾದರೂ ಬುಕ್ಕಿಂಗ್ ಮಾಡೋದಾದರೆ ಒಂದಷ್ಟು ಹೆಚ್ಚಿನ ಮೊತ್ತವನ್ನು ನೀವು ಕೊಡಬೇಕಾಗಿ ಬರುತ್ತೆ. ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ನೀವು ಜಾಸ್ತಿ ಕೊಡಬೇಕಾಗಿ ಬರುವಂತಹ ಪ್ರಮೇಯಗಳೇ ಎದುರಾಗೋದಿಲ್ಲ. ಇನ್ನು ಹೆಣ್ಣುಮಕ್ಕಳಿಗೆ ಸುರಕ್ಷಿತವಾದಂತಹ ಒಂದು ಪ್ರಯಾಣ ಇದರಲ್ಲಿ ಸಿಗಲಿದೆ. ಹೆಣ್ಣುಮಕ್ಕಳೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೇರೆ ಯಾವ ಪರಪುರುಷರು ಕೂಡ, ಒಬ್ಬ ಸ್ಟ್ರೇಂಜರ್, ಒಬ್ಬ ಅಪರಿಚಿತನು ಕೂಡ ಬರೋದಿಲ್ಲ. ಇನ್ನು ಭಾರತ್ ಟ್ಯಾಕ್ಸಿಯಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ಆ ಡ್ರೈವರಿನ ಎಲ್ಲ ವಿವರಗಳನ್ನು ಕೂಡ ಕೊಡಲಾಗಿರುತ್ತೆ. ಈ ಡ್ರೈವರ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಈತನ ಮೇಲೆ ಇಂತಿಂತಹ ಕೇಸುಗಳಿದೆ, ಒಂದು ವೇಳೆ ಕೇಸ್ ಇಲ್ದಲೇ ಇದ್ದರೆ ನಿಲ್ಲು, ಹೀಗೆ ಆತನ ಎಲ್ಲ ಜಾತಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆನ್ಲೈನಲ್ಲಿ. ಹೀಗಾಗಿ ಇದು ಅತ್ಯಂತ ಲಿಟ್ರಲಿ ಸುರಕ್ಷಿತವಾದಂತಹ ಪ್ರಯಾಣ ಎಂದು ಹೇಳಲಾಗ್ತಾ ಇದೆ. ಇನ್ನು ದೆಹಲಿಯಲ್ಲಿ ಜಾರಿಯಾಗಿರುವಂತಹ ಈ ಭಾರತ್ ಟ್ಯಾಕ್ಸಿ ಕರ್ನಾಟಕಕ್ಕೆ ಬರೋದು ಯಾವಾಗ? ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂತಹ ಕಡೆಯ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.